ಮಾರ್ಚ್ 11ರಿಂದ ಸರ್ಕಾರಿ ಒಪಿಡಿ ಬಂದ್, ಔಷಧದ ಕೊರತೆ, ವರ್ಗಾವಣೆ ನೀತಿ ವಿರೋಧಿಸಿ ಸರ್ಕಾರಿ ವೈದ್ಯರಿಂದ ಹೋರಾಟಕ್ಕೆ ಕರೆಯನ್ನ ನೀಡಲಾಗಿದೆ. ಸೊ ಬೇಡಿಕೆ ಈಡೇರಿಸದೇ ಇದ್ರೆ ಮಾರ್ಚ್ 16ರಿಂದ ಕರ್ತವ್ಯಕ್ಕೆ ಅನಿರ್ದಿಷ್ಟ ಬಹಿಷ್ಕಾರ ಅಂತ ಸಂಘ ತಿಳಿಸ್ತಾ ಇದೆ. ನೋಡಿ, ವರ್ಗಾವಣೆ ನೀತಿ ಬದಲಾವಣೆ, ಖಾಲಿ ಹುದ್ದೆಗಳ ಭರ್ತಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರಿ ವೈದ್ಯರು ಮಾರ್ಚ್ 11ರಿಂದ 15ರವರೆಗೆ ಹೊರ ರೋಗಿಗಳ ಒಪಿಡಿ ಸೇವೆಯನ್ನ ಸ್ಥಗಿತಗೊಳಿಸಿ ಪ್ರತಿಭಟನೆಯನ್ನು ನಡೆಸುವುದಕ್ಕೆ ತೀರ್ಮಾನಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿಯನ್ನು ನೀಡಿದ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ರವೀಂದ್ರನಾಥ್ ಎಂ ಮೇಟಿ ಅವರು, ರಾಜ್ಯ ಸರ್ಕಾರ ಪ್ರತಿಭಟನೆಗೆ ಸ್ಪಂದಿಸಿ ಬೇಡಿಕೆಗಳನ್ನು ಈಡೇರಿಸದೇ ಇದ್ರೆ ಮಾರ್ಚ್ 16ರಿಂದ ಆರೋಗ್ಯ ಇಲಾಖೆ ಎಲ್ಲಾ ವೈದ್ಯರು, ಅಧಿಕಾರಿ, ನೌಕರರು ಕರ್ತವ್ಯಕ್ಕೆ ಅನಿರ್ದಿಷ್ಟಾವಧಿವರೆಗೆ ಗೈರಾಗುವ ಮುಖಾಂತರವಾಗಿ ಮುಷ್ಕರ ಮುಂದುವರಿಸುತ್ತೇವೆ ಅಂತ ತಿಳಿಸಿದ್ರು. ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧ ಕೊರತೆ ಉಂಟಾಗ್ತಾ ಇದ್ದು ಸಮರ್ಪಕವಾಗಿ ಔಷಧ ಸರಬರಾಜು ಮಾಡಬೇಕು ಅಂತ ಅವರು ಕೇಳ್ಕೊಳ್ತಾ ಇದ್ದಾರೆ. ನೋಡಿ, ಈ ಬೇಡಿಕೆಗೆ ಏನೇನು ಅಂತ ಅಂದ್ರೆ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ 3 ವರ್ಷಗಳಿಗೊಮ್ಮೆಗೆ ತಿದ್ದುಪಡಿಯನ್ನ ಮಾಡಬೇಕು ಅಂತ ಅವ್ರು ಕೇಳ್ಕೊಳ್ತಾ ಇರೋದು. ಇಲಾಖೆ ಎಲ್ಲಾ ವೃಂದಗಳ ಜ್ಯೇಷ್ಠತಾ ಪಟ್ಟಿ ಕಾಲಕ್ಕೆ ಪ್ರಕಟಿಸೋಕೆ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧ ಕೊರತೆಯನ್ನ ನೀಗಿಸಿ ಸಮರ್ಪಕ ಔಷಧ ಸರಬರಾಜಿಗೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಕೂಡ ಅವ್ರು ಕೇಳ್ಕೊಳ್ತಾ ಇರೋದು. ಗುತ್ತಿಗೆ ವೈದ್ಯರು, ನೌಕರರು, ಆಮೇಲೆ NHM ಗುತ್ತಿಗೆ ನೌಕರರಿಗೆ ಸೇವಾ ಭದ್ರತೆ, ಸೂಕ್ತ ವೇತನಕ್ಕೆ ಕ್ರಮ ಕೈಗೊಳ್ಳಬೇಕು, ಇದನ್ನೆಲ್ಲವನ್ನ ಆಗ್ರಹಿಸಿದ್ದಾರೆ. ಖಾಲಿ ಇರುವ ವೈದ್ಯರು, ಅರೆ ವೈದ್ಯಕೀಯ ಹಾಗೂ ಇತರೆ ವೃಂದದ ಹುದ್ದೆ ಭರ್ತಿಯಾಗಬೇಕು. ಕೇಂದ್ರ ಪುರಸ್ಕೃತ ಯೋಜನೆಯಡಿ ಕೆಲಸ ಮಾಡುವವರಿಗೆ ಪ್ರತಿ ತಿಂಗಳು ವೇತನವನ್ನು ನೀಡಿ ಅನ್ನೋದನ್ನ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಇನ್ನು ವೈದ್ಯ ಮುಷ್ಕರಕ್ಕೆ ಸರ್ಕಾರಿ ನೌಕರರ ಸಂಘ ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ. ಮಾರ್ಚ್ 11ರಿಂದ 16ರವರೆಗೆ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಒತ್ತಾಯಿಸಿ ರಾಜ್ಯದ ವೈದ್ಯಾಧಿಕಾರಿಗಳು, ಆರೋಗ್ಯ ಇಲಾಖೆ ಅಧಿಕಾರಿಗಳು, ನೌಕರರು ಹಮ್ಮಿಕೊಂಡಿರುವಂತಹ ಮುಷ್ಕರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸಂಪೂರ್ಣವಾಗಿ ಬೆಂಬಲ ಕೊಡುತ್ತೆ ಅಂತ ನೌಕರರ ಸಂಘದ ಅಧ್ಯಕ್ಷ CS ಷಡಕ್ಷರಿ ಅವರು ತಿಳಿಸಿದ್ದಾರೆ. ಸೊ ಈ ಮುಖಾಂತರವಾಗಿ ಹೋರಾಟಕ್ಕೆ ಸಾಥ್ ನೀಡ್ತಾ ಇದ್ದಾರೆ. ಆದಷ್ಟು ಬೇಗ ಏನೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೋ ಆ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ತಿಳಿಸಿಬಿಟ್ಟಿದ್ದಾರೆ. ನಮ್ದು ಈ ತರ ಬೇಡಿಕೆಗಳಿದೆ, ಇದು ನೀವು ಈಡೇರಿಸ್ತು ಅಂತಂದ್ರೆ ನಾವು ಯಾವುದೇ ಹೋರಾಟ ಅಥವಾ ಪ್ರತಿಭಟನೆ, ಮುಷ್ಕರ ಈ ಥರದ್ದು ಮಾಡಲ್ಲ. ಬಹಳ ದಿನಗಳಿಂದ ಸಮಸ್ಯೆ ಇದೆ, ಬಹಳ ದಿನಗಳಿಂದ ಕೇಳ್ಕೊಳ್ತಾ ಇದ್ದೀವಿ, ನೀವೇನಾದರೂ ಈ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂತಂದರೆ ನಾವು ಹೋರಾಟದ ಹಾದಿಯನ್ನು ಹಿಡಿಲೇಬೇಕಾಗತ್ತೆ ಅಂತ ಮಾರ್ಚ್ 11ರಿಂದ ಅಂತ ಹೇಳಿದ್ದಾರೆ. ಅಷ್ಟರೊಳಗೆ ಮಾತುಕತೆ ನಡೆಯುತ್ತಾ, ಏನಾದರೂ ಸಂಧಾನ ಮಾಡ್ತಾರಾ, ಯಾರಾದರೂ ಸಂಬಂಧಪಟ್ಟಂಥ ಸಚಿವರುಗಳಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು ಇದನ್ನು ಸರಿಪಡಿಸುವಂಥ ಅಥವಾ ಭರವಸೆ, ಆಶ್ವಾಸನೆ ನೀಡುವಂಥ ಕೆಲಸವನ್ನು ಮಾಡ್ತಾರಾ, ಈ ಮುಷ್ಕರ ನಡೆಯದಂತೆ ತಡೆಯುವಂಥ ಪ್ರಯತ್ನ ಏನಾದರೂ ಆಗುತ್ತೆ ಏನು ಎತ್ತ ಅನ್ನೋದನ್ನು ನೋಡಬೇಕಾಗತ್ತೆ.